ಜೇಸ್ ಮಂತ್ರಲೋಕದ ವೀಕ್ಷಕರಿಗೆ ಹನುಮನ್ ಜಯಂತಿಯ ಇವತ್ತಿನ ಈ ಒಂದು ಮಹಾ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವರ್ಷದ 2 ದಿನ ಹನುಮಂತನ ಜಯಂತಿ ನಾವು ಆಚರಿಸ್ತೀವಿ. ಅದ್ಯಾಕಂತಂದ್ರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಹನುಮಂತನು ಜನಿಸ್ತಾರೆ. ಆಗ ಹನುಮಂತ ಜಯಂತಿಯನ್ನ ಚೈತ್ರ ಮಾಸದಲ್ಲಿ ಕೂಡ ನಾವು ಆಚರಿಸ್ತೀವಿ. ವರ್ಷದಲ್ಲಿ 2 ಬಾರಿ ಹನುಮ ಜಯಂತಿ ಆಚರಿಸಲು ಇದೊಂದು ಕಾರಣ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಹನುಮಂತನು ಜನಿಸ್ತಾರೆ. ಇದನ್ನ ಆಂಜನೇಯನ ಜನ್ಮದಿನ ಅಂತ ನಾವೆಲ್ಲರೂ ಕೂಡ ಆಚರಿಸ್ತೀವಿ. ಮತ್ತೊಂದು ದಂತೆಕಥೆ ಪ್ರಕಾರ ಹನುಮ ಜಯಂತಿಯನ್ನು ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಕೂಡ ನಾವೆಲ್ಲರೂ ಆಚರಿಸ್ತೀವಿ. ಹನುಮಂತನು ತನ್ನ ಬಾಲ್ಯದಲ್ಲಿ ಹಸಿರಿದ್ದಾಗ ಸೂರ್ಯದೇವನನ್ನು ಕೂಡ ಅವರು ಹಿಂಬಾಲಿಸಿ ಹಣ್ಣಿನಂತೆ ಕಾಣುತ್ತಿದ್ದ ಸೂರ್ಯನನ್ನು ತಿನ್ನಲು ಅವರು ಓಡಲು ಪ್ರಾರಂಭಿಸ್ತಾರೆ. ಆಗ ಸೂರ್ಯನ ಬಳಿಗೆ ಹೋಗಿ ಅದನ್ನು ನುಂಗಲು ಪ್ರಯತ್ನಿಸ್ತಾರೆ. ಆಗ ಇಡೀ ಭೂಮಿಯನ್ನು ಕತ್ತಲೆ ಕೂಡ ಆವರಿಸ್ತದೆ. ಇಂದ್ರನಿಗೆ ಈ ವಿಷಯ ತಿಳಿದಾಗ ಯಾವುದೇ ಕಾರಣಕ್ಕೂ ಸೂರ್ಯನನ್ನು ನುಂಗಲು ಬಿಡಬಾರದು, ಹನುಮಂತನಿಗೆ ಬಲವಾಗಿ ಹೊಡೆಯುತ್ತಾರೆ. ಆಗ ಹನುಮಂತನೊಮ್ಮೆ ಕೆಳಗೆ ಬಿದ್ದು ಹನುಮಂತನ ತಂದೆ ವಾಯುದೇವನಿಗೆ ಈ ವಿಷಯ ತಿಳಿಯುತ್ತೆ. ಕೋಪದಲ್ಲಿ ಅವನು ಬ್ರಹ್ಮಾಂಡದಲ್ಲಿನ ಗಾಳಿಯನ್ನ ನಿಲ್ಲಿಸ್ತಾರೆ. ಭೂಮಿಯ ಮೇಲೆ ಗಾಳಿ ಇಲ್ಲದ ಕಾರಣ ಯಾರು ಕೂಡ ಬದುಕೋಕೆ ಸಾಧ್ಯವಾಗುವುದಿಲ್ಲ. ಆಗ ಬ್ರಹ್ಮದೇವನು ತನ್ನ ಕೋಪವನ್ನು ತಣ್ಣಗೆ ಮಾಡಲು ಹನುಮಂತನಿಗೆ ಜೀವವನ್ನ ಕೊಡ್ತಾರೆ. ಹೀಗೆ ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಹನುಮಂತನಿಗೆ ಹೊಸ ಜೀವನ ಸಿಗುತ್ತೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಕೂಡ ಹನುಮಂತ ಜಯಂತಿ ನಾವೆಲ್ಲರೂ ಸೇರಿ ಆಚರಿಸ್ತೀವಿ. ಹಾಗೆ ಹನುಮಂತನ ಜಯಂತಿಯಂದು ವಿಶೇಷವಾದಂತಹ ಮಂತ್ರಗಳನ್ನ ನಾವೀಗ ನಮ್ಮ ಜೇಸ್ ಮಂತ್ರಲೋಕದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಆದ್ದರಿಂದ ಇವತ್ತಿನ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಹನುಮಾನ್ ಜಯಂತಿಯಂದು ಶಕ್ತಿ ಮತ್ತು ಭಕ್ತಿಯ ಸಂಕೇತವಾದ ಶ್ರೀ ಆಂಜನೇಯ ಸ್ವಾಮಿನ ನಾವು ನೆನೆಸ್ಕೋಬೇಕು. ಹಾಗೆ ಈ ಒಂದು ವಿಶೇಷವಾದ ದಿನದಂದು ನಾವೆಲ್ಲರೂ ಕೂಡ ಹನುಮಂತನ ವಿಶೇಷವಾದ ಹಾಗೂ ಶಕ್ತಿಶಾಲಿ ಮಂತ್ರವನ್ನ 108 ಬಾರಿ ನಾವು ಪಾರಾಯಣ ಮಾಡಬೇಕು. ಹನುಮಂತನು ಶಿವನ ಅವತಾರ, ರಾಮನ ಪರಮ ಭಕ್ತ ಅಂತಾನೆ ಗೊತ್ತು. ಶಕ್ತಿ, ಧೈರ್ಯ, ಬುದ್ಧಿವಂತಿಕೆ ಮತ್ತು ನಿಸ್ವಾರ್ಥ ಸೇವೆಯ ಪ್ರತೀಕನೇ ನಮ್ಮ ಹನುಮಂತರು. ಈ ದಿನ ಪೂಜೆ ಮಾಡುವುದರಿಂದ ಶನಿ ದೋಷ ಕೂಡ ನಿವಾರಣೆಯಾಗುತ್ತದೆ. ಹಾಗೆ ಹನುಮನ್ ಜಯಂತಿಯಂದು ಹನುಮಂತನ ಕೃಪೆಗೆ ಪಾತ್ರರಾಗಲು ಹಲವು ಶಕ್ತಿ ಮಂತ್ರಗಳನ್ನ ನಾವು ತಿಳಿಸ್ಕೊಡ್ತೀವಿ. ಅದರಲ್ಲಿ ನಿಮಗೆ ಅನುಕೂಲ ಮತ್ತು ಸಮಯಕ್ಕೆ ತಕ್ಕಂತೆ ಈ ಮಂತ್ರಗಳನ್ನ ನೀವು ಪಾರಾಯಣ ಮಾಡಬಹುದು. ಹಾಗೆ ಅತ್ಯಂತ ಸರಳ ಮತ್ತೆ ಪ್ರಭಾವಶಾಲಿ ಮಂತ್ರಗಳನ್ನ ನಾವು ತಿಳಿಸ್ಕೊಡ್ತೀವಿ. ಇದು ಪೂಜೆಯ ಸಮಯದಲ್ಲಿ ಅಥವಾ ನಿಮಗೆ ಸಮಯ ಸಿಕ್ಕಾಗ ಹನುಮನ್ ಜಯಂತಿಯ ದಿನ ನೀವು ಈ ಎಲ್ಲ ಮಂತ್ರದಲ್ಲಿ ಯಾವುದಾದ್ರು ಒಂದು ಮಂತ್ರವನ್ನ ನೀವು 108 ಬಾರಿ ಪಾರಾಯಣ ಮಾಡಿ. ಇಲ್ಲ ಸಮಯ ಕೂಡ ನಿಮಗೆ ಇದ್ದಾಗ ಬೆಳಿಗ್ಗೆ ಪೂಜೆಯ ನಂತರ, ಸಂಜೆ ಪೂಜೆಯ ನಂತರ ನೀವು ಈ ಮಂತ್ರವನ್ನ ಪಾರಾಯಣ ಮಾಡಿ. ಇನ್ನು ವಿಶೇಷವಾಗಿ ಹನುಮಂತನ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕಂದ್ರೆ ಅವತ್ತು ಹನುಮನ್ ಜಯಂತಿಯ ದಿನ ಯಾವುದಾದ್ರೂ ಒಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಈ ಮಂತ್ರಗಳನ್ನ ನೀವು ಪಾರಾಯಣ ಮಾಡಿ. ಖಂಡಿತವಾಗಿಯೂ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಕಷ್ಟಗಳಾಗಿರಲಿ ಅಥವಾ ಯಾವುದೇ ಒಂದು ತೊಂದರೆಗಳಿದ್ದರೆ ಅದರಿಂದ ನೀವು ಮುಕ್ತಿ ಪಡೆಯಲು ಸಾಧ್ಯವಾಗುತ್ತೆ. ಹಾಗೆ ಈಗ ನಮ್ಮ ಜೇಸ್ ಮಂತ್ರಸಾರದಲ್ಲಿ ಈಗ ಮೊದಲನೇ ಮಂತ್ರವನ್ನು ತಿಳಿಸ್ಕೊಡ್ತೀವಿ. ಅದೇ ಮೂಲ ಮಂತ್ರ. ಓಂ ಶ್ರೀ ಹನುಮತೆ ನಮಃ. ಇದು ಹನುಮಂತನ ನೆಲೆಯಲು ಇರುವಂತಹ ಅತ್ಯಂತವಾದ ಸರಳ ಮತ್ತು ಶಕ್ತಿಯುತ ಮಂತ್ರ. ಎರಡನೆಯ ಮಂತ್ರ ಹನುಮಂತನ ಬೀಜ ಮಂತ್ರ. ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಈ ಮಂತ್ರವು ತಕ್ಷಣದ ರಕ್ಷಣೆ ಮತ್ತೆ ಶತ್ರುಗಳ ನಿವಾರಣೆಗೆ ಸಹಾಯಕವಾಗುವಂತಹ ಒಂದು ಮಂತ್ರ. ಶಕ್ತಿ ಮತ್ತು ಧೈರ್ಯಕ್ಕಾಗಿ ಈ ಮಂತ್ರವನ್ನ ನೀವು ಯಾವುದೇ ಭಯ ಅಥವಾ ಅಡೆತಡೆಗಳನ್ನ ನಿವಾರಿಸಲು ಈ ಒಂದು ಮಂತ್ರವನ್ನ ಪಾರಾಯಣ ಮಾಡಿ. ಆ ಮಂತ್ರ ಹೀಗಿದೆ. ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇದು ಹನುಮಂತನ ಸ್ವರೂಪ ಮತ್ತು ಗುಣಗಳನ್ನ ಹೊಗಳುವಂತಹ ಶ್ಲೋಕ. ಸ್ನೇಹಿತರೆ, ಇನ್ನು ವಿಶೇಷವಾಗಿ ಹನುಮಂತನ ಸಂಪೂರ್ಣವಾದಂತಹ ನಿಮ್ಮ ಪೂಜೆಯ ಫಲಿತಾಂಶಕ್ಕಾಗಿ ಅವತ್ತಿನ ಹನುಮಾನ್ ಜಯಂತಿಯಂದು ಹನುಮಾನ್ ಚಾಲಿಸವನ್ನ ಕನಿಷ್ಠ 7 ಬಾರಿ, 11 ಬಾರಿ ಅಥವಾ 108 ಬಾರಿ ಪಠಿಸುವುದರಿಂದ ನಿಮಗೆ ಅತ್ಯಂತವಾದ ಶ್ರೇಷ್ಠ. ಸ್ನೇಹಿತರೆ, ಇದು ಎಲ್ಲಾ ರೀತಿಯ ದೋಷಗಳನ್ನ ಕೂಡ ನಿವಾರಿಸುತ್ತದೆ ಮತ್ತು ನಿಮ್ಮ ಮನಸ್ಸಿಗೆ, ನಿಮ್ಮ ಒಂದು ಸಂಸಾರಕ್ಕೆ ಶಾಂತಿಯನ್ನ ನೀಡುತ್ತದೆ. ಪೂಜೆ ಮಾಡುವಾಗ ಶುದ್ಧ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಈ ಮಂತ್ರಗಳನ್ನ ಪಠಿಸುವುದು ಬಹಳ ಮುಖ್ಯ. ಹಾಗೆ ಹನುಮನ್ ಜಯಂತಿಯ ದಿನ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ಹನುಮಂತನಿಗೆ ಸಿಂಧೂರವನ್ನ ಅರ್ಪಿಸಿ ಮಂತ್ರ ಪಠಿಸಿದರೆ ಉತ್ತಮವಾದ ಫಲ ಸಿಗುವುದು ಖಂಡಿತ.
ಸ್ನೇಹಿತರೆ, ಇನ್ನೊಂದು ಬಾರಿ ಹೇಳ್ತೀವಿ, ಹನುಮಾನ್ ಜಯಂತಿಯಂದು ನೀವು ಶ್ರೀರಾಮ ಭಕ್ತನಾದಂತಹ ಶ್ರೀರಾಮನ ಭಂಟನಾದಂತಹ ಹನುಮಂತನ ಈ ಎಲ್ಲ ಮಂತ್ರವನ್ನು ನೀವು ಪಾರಾಯಣ ಮಾಡಿದ್ದೇ ಆದರೆ ನಿಮಗೆ ಸಿಗಬೇಕಾದಂತಹ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಅಡೆತಡೆಗಳಿದ್ದರೆ ಅದು ಖಂಡಿತವಾಗಿಯೂ ಆ ಎಲ್ಲ ಒಂದು ಅಡೆತಡೆಗಳಿಂದ ನೀವು ಪಾರಾಗ್ತೀರಿ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಶನಿದೋಷವಿದ್ದರೆ ಖಂಡಿತವಾಗಿಯೂ ಅದರಿಂದ ನೀವು ಪಾರಾಗ್ತೀರಿ. ಇನ್ನು ವಿಶೇಷವಾಗಿ ಹನುಮಾನ್ ಜಯಂತಿಯ ದಿನ ಶ್ರೀ ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿ, ಹಾಗೆ ಹನುಮಂತನ ದೇವಸ್ಥಾನಕ್ಕೆ ನೀವು ಹಾಲಿನ ಅಭಿಷೇಕವನ್ನ ನೀಡಿ. ಖಂಡಿತವಾಗಿಯೂ ನಿಮಗೆ ನಿಮ್ಮ ಬಾಳಿನಲ್ಲಿ ಸಮೃದ್ಧಿಯಾಗುವುದು. ಇನ್ನು ನಮ್ಮ ಜೇಸ್ ಮಂತ್ರಲೋಕದಲ್ಲಿ ಇನ್ನು ವಿಶೇಷವಾದಂತಹ ಶ್ಲೋಕಗಳ ಮಂತ್ರಗಳನ್ನ ನಾವು ತಿಳಿಸ್ಕೊಟ್ಟಿದ್ವಿ. ತಪ್ಪದೆ ಆ ಮಂತ್ರಗಳನ್ನು ಕೂಡ ನೀವು ನೋಡಿ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾವುದೇ ಒಂದು ನಿಮ್ಮ ಅನಿಸಿಕೆಗಳನ್ನ ನೀವು ಹೇಳ್ಕೋಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಭಗವಾನ್ ಶ್ರೀ ಹನುಮಂತನ ಸಕಲ ಇಷ್ಟಾರ್ಥಗಳು ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊಳ್ತೀವಿ. ಹನುಮಂತನ ಒಂದು ಅನುಗ್ರಹ, ಶ್ರೀರಾಮನ ಆಶೀರ್ವಾದ ಖಂಡಿತವಾಗಿಯೂ ನಿಮಗೆ ಸಿಗಲಿ ಅಂತ ನಾವು ಕೋರ್ಕೊಳ್ತೀವಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.